ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಬೆಳಗ್ಗೆ ನಡೆದ ಹೃದಯ ಹಿಂಡುವ ದುರಂತ. ಈಜಲು ಹೋಗಿದ್ದ ಇಬ್ಬರು ಬಾಲಕರು ಪ್ರಾಣ ಕಳೆದುಕೊಂಡ ಘಟನೆ ನಗರವನ್ನು ಬೆಚ್ಚಿ ಬೀಳಿಸಿದ. ನಗರದ ಕಪಿಲೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿರುವ ಕಲ್ಯಾಣಿಯ ಪಕ್ಕದ ಹಳೆಯ ಗೋಡೆ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ ಇಬ್ಬರು ಬಾಲಕರು ಕಲ್ಯಾಣಿಯಲ್ಲಿ ಮುಳುಗಿ ದುರ್ಮರಣ ಹೊಂದಿದ್ದಾರೆ. ರವಿವಾರ ಬೆಳಗ್ಗೆ ಸುಮಾರು 8:30 ವೇಳೆಗೆ 4 ಬಾಲಕರು ಗೋಡೆಯ ಮೇಲೆ ಕುಳಿತು ಮಾತನಾಡುತ್ತಿದ್ರು. ಈ ವೇಳೆ ಹಳೆಯ ಗೋಡೆ ಏಕಾಏಕಿ ಕುಸಿದು ಕಲ್ಯಾಣಿಗೆ ಬಿದ್ದಿದೆ. ಈ 4 ಜನರಲ್ಲಿ 2 ಬಾಲಕರು ಈಜಿಕೊಂಡು ಪಾರಾಗಿದ್ರೆ ಉಳಿದಿಬ್ಬರು ಗೋಡೆಯ ಕಲ್ಲುಗಳ ಹೊಡೆತಕ್ಕೆ ಸಿಲುಕಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ 11 ವರ್ಷದ ಪರಶುರಾಮ್ ನಿಲಜ್ಕರ್ ಹಾಗೂ 9 ವರ್ಷದ ಶಿವಂ ಸುಂಡಿಕರ್ ಮೃತಪಟ್ಟಿದ್ದಾರೆ. ಈಗಾಗಲೇ ಒಂದು ಮೃತದೇಹವನ್ನ ಹೊರತೆಗೆದಿದ್ದು ಇನ್ನೊಂದು ದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸ್ಥಳಕ್ಕೆ ಪೊಲೀಸ್ ಹಾಗೂ ಅಗ್ನಿಶಾಮಕ ದಳ, ಮಹಾನಗರ ಪಾಲಿಕೆಯ ಸಿಬ್ಬಂದಿ, ವೈದ್ಯಕೀಯ ತಂಡ ಹಾಗೂ ಈಜು ನಿಪುಣರು ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಹಳೆಯ ಮತ್ತು ಅಪಾಯಕಾರಿ ಗೋಡೆಗಳ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಎಂಬ ಆರೋಪಗಳು ಕೇಳಿಬರುತ್ತಿವೆ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಇವತ್ತು ಬೆಳಿಗ್ಗೆ ಸುಮಾರು 8:00 ಸುಮಾರು ಇಲ್ಲಿ ಕಪಿಲ್ ತೀರ್ಥ ಹೊಂಡದಲ್ಲಿ ಸಣ್ಣ ಹುಡುಗರು 500,000 ಜನ ಇಲ್ಲಿ ಈಸಾಡಕ್ಕೆ ಬರ್ತಾರೆ. ಇಂಥದ್ರಲ್ಲಿ ಅಪಘಾತ ಆಗೈತಿ. ನಾವು ಹಲವಾರು ಬಾರಿ ಕಾರ್ಪೊರೇಷನ್ದವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ. ಆದರೂ ಕಾರ್ಪೊರೇಷನ್ದವರು ಇದ್ರ ಮ್ಯಾಗ ಏನು ಕ್ರಮ ತಗೊಂಡಿಲ್ಲ, ಗಮನನೂ ಕೊಟ್ಟಿಲ್ಲ. ಅದಕ್ಕೆ ಇವತ್ತಿಷ್ಟು ದೊಡ್ಡ ಅಪಘಾತ ಆಗೈತಿ. ಸಣ್ಣ ಮಕ್ಕಳು, ಒಂದು 8 ವರ್ಷ, 10 ವರ್ಷ, ಒಂದು 7 ವರ್ಷ, ಒಂದು ಹುಡುಗ 7 ವರ್ಷ ಹುಡುಗ ಈಗ ಸದ್ಯಕ್ಕೆ ಸಿಕ್ಕಿದ್ದಾನೆ. ಇನ್ನೂ 2-3 ಜನ ಇದ್ದಾರೋ ಅಥವಾ 4-5 ಜನ ಇದ್ದಾರೋ ಏನು ಗೊತ್ತಿಲ್ಲ. ಅಲ್ಲಿ ಕಾರ್ಯಾಚರಣೆ ನಡೆದಿದೆ, ಏನು ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನೋಡಬೇಕಂದ್ರೆ ಪ್ರಶಾಸನ, ಕಾರ್ಪೊರೇಷನ್ದವ್ರೆ ಅಂತ ನನ್ನ ಲೆಕ್ಕ ಪ್ರಕಾರ. ಯಾಕಂದರೆ ನಾವು ಕಾರ್ಪೊರೇಷನ್ದವ್ರಿಗೆ 10 ಬಾರಿ ಮನವಿಯನ್ನು ಸಲ್ಲಿಸಿದ್ದೀವಿ. ಕಾರ್ಪೊರೇಷನ್ದವ್ರು ಏನಂತಾರೆ, ಇದು ಪ್ರೈವೇಟ್ ಪ್ರಾಪರ್ಟಿ ಐತಿ, ನಮಗೆ ಪ್ರೈವೇಟ್ ಪ್ರಾಪರ್ಟಿದಾಗ ಹಸ್ತಕ್ಷೇಪ ಮಾಡೋಕ್ಕೆ ಬರಲ್ಲ ಅಂತಾರೆ. ಆದರೆ ನಾವು ಪ್ರೈವೇಟ್ ಪ್ರಾಪರ್ಟಿದವ್ರು ಏನಂತಾರೆ, ಕಾರ್ಪೊರೇಷನ್ದವ್ರು ನಮಗೆ ಇದು ಹೊಂಡ ಗೋಡೆಯನ್ನು ಕಟ್ಕೊಟ್ಟದೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಆದರೂ ಸಹ ನಾವು ಕಾರ್ಪೊರೇಷನ್ದಾಗ ಹೋಗಿ ಹೇಳಿದರೆ ಅವ್ರು ಕಾರ್ಪೊರೇಷನ್ದವ್ರು ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಈ ಥರ ಮಾಡೋದಕ್ಕೆ ನಿರ್ಲಕ್ಷ್ಯತನ ತೋರಿಸಿದ್ದಕ್ಕೆ ಈ ಅಪಘಾತವನ್ನು ಆಗೈತಿ. ಈಗಾದರೂ ಕಾರ್ಪೊರೇಷನ್ದವ್ರಿಗೆ, ಪ್ರಶಾಸನಕ್ಕೆ ಬುದ್ಧಿ ಬರಬೇಕು. ಇಂಥ ಅಪಘಾತ ಪದೇ ನಡಿಬಾರ್ದಂತ ಪ್ರಶಾಸನ ಇದ್ರ ಮ್ಯಾಗ ಗಮನ ಕೊಡಬೇಕು. ಇದು ಗೋಡೆಯನ್ನು ಕಟ್ಕೊಡ್ಬೇಕು. ಇಲ್ದಿದ್ರೆ ಇಲ್ಲಿ ಈಸಾಡಕ್ಕೆ ಬರೋದು ಬಂದ್ ಮಾಡ್ಬೇಕಂತ ಪ್ರಶಾಸನಗೆ ನಾನು ಮನವಿ. ಸರ್, ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳಿಗೆ ಕಾರಣ ಆಗಿದೆ. ಇದು ಮುಚ್ಚೋದ್ರಿಂದ ಅಂದ್ರೆ ಇದಕ್ಕೆ ಸೇಫ್ಟಿ ಆದ್ರೂ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇದನ್ನ ತೆರವುಗೊಳಿಸುವಂತ ಕೆಲಸ ಆದ್ರೂ ಮಾಡ್ಬೇಕಾಗಿತ್ತು. ಇದು ಇಬ್ರು ಕೂಡ ಯಾರು ಗಮನ ಹರಿಸಿಲ್ಲ. ಇದರಿಂದ ಇಲ್ಲಿ ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ. ಸರ್, ಇದ ತೆರವುಗೊಳಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದು ಪುರಾತನ ಕಾಲದ ಹೊಂಡ. ಇದು ಪುರಾತನ ಕಾಲದ ಹೊಂಡ. ಏನು ವೈಶಿಷ್ಟ್ಯ ಐತಂದ್ರೆ, ಇಲ್ಲಿ ತೀರ್ಥಯಾತ್ರಾ 4 ಕಾಶಿ ಯಾತ್ರಾ ಏನು ಮಾಡಿ ಬರ್ತಾರ, 4 ಧಾಮ್ ಮಾಡಿ ಬಂದು ಇಲ್ಲಿ ಗಲ್ಕಾ ಮಾಡಿದ್ರೆ ತೃಪ್ತಿ ಆಗ್ತೈತಂತ ಇಲ್ಲಿ ವಾಸಿಗಳದು ವಿಶ್ವಾಸ ಐತಿ. ಸೊ ಪುರಾತನ ಕಾಲ ಹೊಂಡ ಇದ್ದಿದ್ದಕ್ಕೆ ಅದು ಮುಚ್ಚಕ್ ಬರಲ್ಲ. ಆ ಮುಚ್ಚಕ್ ಬರಲ್ಲ ಅಂದ್ರೆ ಗೋಡೆ ಏನು ಬಿದ್ದೈತಿಲ್ಲ, ಅದು ಗೋಡೆ ಆದ್ರೂ ಕಾರ್ಪೊರೇಷನ್ ಕಟ್ಕೊಡ್ಬೇಕು. ಸಾರ್ವಜನಿಕರದ ಹೊಂಡ ಐತಿ. ಇದ ಸಾರ್ವಜನಿಕರು ಬರ್ತಾರೆ, ಸಾವಿರಾರು ಮಕ್ಕಳು, ಸಣ್ಣ ಮಕ್ಕಳು, ವಯಸ್ಸಿಗೆ ಬಂದವರು ಎಲ್ಲರೂ ಈಸಾಡಕ್ಕೆ ಬರ್ತಾರೆ. ಈ ಕಾರ್ಪೊರೇಷನ್ದವರು ಇದ್ರ ಮ್ಯಾಗ ಗಮನ ಕೊಡಬೇಕು. ಪದೇ ನಾವು ಅದನ್ನೇ ಮಾತಾಡೋದು ಸರಿಯಾಗಲ್ಲ.
ಇದರ ನಂತರ ಆದ್ರೂ ಕಾರ್ಪೊರೇಷನ್ದವರು ಇದ್ರ ಮ್ಯಾಗ ಗಮನ ಕೊಟ್ಟು ಪ್ರಶಾಸನ ಇದ್ರ ಮ್ಯಾಗ ಕ್ರಮ ತಗೊಂಡು ಇದು ಹೊಂಡವನ್ನು ಕಟ್ಟಿಕೊಡ್ಬೇಕು, ಅಥವಾ ಇಲ್ಲಿ ಸ್ವಿಮ್ಮಿಂಗ್ ಮಾಡಕ್ಕೆ ಬರೋರ್ಗೆ ಬಂದ್ ಮಾಡ್ಬೇಕು, ಏನಾರ ವ್ಯವಸ್ಥೆ ಮಾಡಕ್ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಸಂಜಯ್ ರಾಜ್ಪೂತ್. ಸರ್, ಈಗ ಕಾರ್ಯಾಚರಣೆ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದೀವಿ ಸರ್? ಏನಾಯ್ತು, ಏನು ಇಲ್ಲಿವರೆಗೆ ಏನು ಎಷ್ಟು ಬಾಡಿ ಬಂತು? ಈಗ ಸಾಹೇಬ್ರು ಇಷ್ಟೊತ್ತು ಹೇಳಿದಾಗೆ ಏನು ನಮಗೆ ಇನ್ಫಾರ್ಮೇಷನ್ ಬಂತು, ಇನ್ನು ಬಂದ ತಕ್ಷಣ ನಾವು ಕಾರ್ಪೊರೇಷನ್ ಕಡೆಯಿಂದ ಕೂಡ ಹೆಲ್ಪ್ ಮಾಡ್ತಿದ್ದೀವಿ. ಇದೇನಂದರೆ SDRF ಟೀಮ್ ಕೂಡ ತನ್ನ ಉನ್ನತ ಮಟ್ಟದ ಒಂದು ತಂಡನ ನಿಯೋಜಿಸಿ ಈಗ ಒಂದು ಬಾಡಿನ ಆಲ್ರೆಡಿ ರೆಸ್ಕ್ಯೂ ತೆಗೆದಿದ್ದಾರೆ, ಇನ್ನೊಂದು ಬಾಡಿನೂ ಕೂಡ ಈಗ ಹುಡುಕ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇದರಲ್ಲಿ ನೀವು ತಾವು ನೋಡ್ಬೋದು ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ಸ್ ಈ ಕ್ಯಾಮ್ರಾಗಳು ಮತ್ತೊಂದು ಉಪಯೋಗಿಸ್ಕೊಂಡು ಸ್ಪೆಷಲ್ ಸ್ವಿಮ್ಮರ್ಸ್ ಟೀಮ್ನು ಕೂಡ ಕರೆಸ್ಕೊಂಡು ಈ ಒಂದು ಆಪರೇಷನ್ನ ಈಗ ಮಾಡ್ತಾ ಇದ್ದಾರೆ. ಇದು ಈಗ ಫರ್ದರ್ ಸ್ಟೆಪ್ಸ್ ತಗೋತಾ ಇದ್ದೀವಿ. ಸರ್, ಮಹಾನಗರ ಇಲ್ಲಿ ಎಷ್ಟೋ ಬಾರಿ ಮನವಿಯನ್ನ ಕೊಟ್ಟರು ಕೂಡ ಯಾವುದೂ ಕೂಡ ಇಲ್ಲಿ ಪ್ರಿಕಾಷನ್ ಮಾಡಲಿಲ್ಲ. ಹಾಗೆ ಏನು ಸಂಬಂಧಪಟ್ಟಂತ ಲ್ಯಾಂಡ್ ಓನರ್ಗೂ ಕೂಡ ಯಾವುದೂ ತಿಳಿಯನ್ನ ಹೇಳಲಿಲ್ಲ. ಹಾಗಾಗಿ ಇಂಥ ದುರ್ಘಟನೆ ಮರುಕಳಿಸಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ಅಟ್ ಪ್ರೆಸೆಂಟ್ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ. ಅದು ಕೆಲವೊಂದು ಡಿಸ್ಪ್ಯೂಟ್ಸ್ ಕೂಡ ನಡೀತಾ ಇದೆ. ಇದನ್ನ ಈಗ ಮಹಾನಗರ ಪಾಲಿಕೆಯಿಂದ ಇದನ್ನ ನಾವೇನು ರೆಸ್ಕ್ಯೂ ಆಪರೇಷನ್ಗೆ ನಾವು ಹೆಲ್ಪ್ ಮಾಡ್ತಾ ಇದೀವಿ, ಅದನ್ನ ನೋಡಿಕೊಂಡು ಈಗ ನಾವು ತ್ವರಿತವಾಗಿ ಮಾಡ್ತಾ ಇದ್ವಿ. ನೋಡ್ಕೊಂಡಿದ್ರು ಫರ್ದರ್ ಸ್ಟೆಪ್ಸ್ ತಗೋತೀವಿ. ಈಗ ಓನರ್ಸ್ಗೆ ನಾವು ಓನರ್ ಜೊತೆ ಮಾತಾಡಿ ಒಂದು ಹೊಂದಾಣಿಕೆ ಮಾಡಿ ನಾವು ಇದು ಪೂರ್ಣ ರಿಪೇರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಬ್ರಿಗೇಡರ್ ಸಾಹೇಬ್ ಜೊತೆ ಮಾತಾಡಿದ್ದೀನಿ. ಅದು MLRC ಟೀಮ್ ಅವರು ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.